ಹೇಳ್ಕೊಳ್ದೆ ಏನೂ ಮಾಡಿದೆ. ಅವನಿಗೆ ಮೋಸ ಮಾಡಿಕೊಂಡು ನಮಗೂ ನನ್ನ ಮಗಳಿಗೂ ದೊಡ್ಡ ಮೋಸ ಮಾಡೋದ. ಇವತ್ತು ನಾನು ಕಷ್ಟ ಯಾರಿಗೆ ಹೇಳ್ಕೊಳ್ಳಿ? ರೋಡಲ್ಲಿ ಮಲ್ರಾಜ್ ಪಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನನ್ನ ರೂಮಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನಾನು ಎದ್ದಿರೋದು ಎಷ್ಟು ಗಂಟೆಗೆ ಗೊತ್ತಾ? ನೀವು ಶಾಕ್ ಆಗ್ತೀರಾ. ಸುಷ್ಮಾ 8 ಗಂಟೆಗೆ ಹೇಳ್ತಿದ್ದೀರಿ, ನೀವೇನಾ ಇವಾಗ 5:30ಗೆ ಹೇಳ್ತಿದ್ದೀರಾ ಅಂತ. ಹೌದು, ಬೆಳಗ್ಗೆ 5:30ಗೆ ಎಚ್ಚರ ಆಗುತ್ತೆ. ಎಷ್ಟು ಥಂಡಿ ಅಂತ ಹೇಳಿದ್ರೆ, ನಾನು ಟೋಪಿ ಹಾಕೊಂಡು ಮಲ್ಕೊಂಡಿದ್ದೆ ನೈಟು, ಸ್ವೆಟ್ರೇ ಹಾಕಿರಲಿಲ್ಲ. ಆ ಚಳಿಗೆ ಎದ್ದಿದ್ದೀನಿ. ಎದ್ದು ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಂಡು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ಸ್ವೆಟ್ರ್ ಹಾಕ್ಕೊಂಡು, ಟೋಪಿನೂ ಬಿದ್ದೋಗಿತ್ತು. ಇದೊಂಥರ ಹುಲ್ಲಂದು ಬಿದ್ದು ಹೋಗ್ತಾ ಇರುತ್ತೆ. ಟೋಪಿ ಹಾಕ್ಕೊಂಡು ರೊಗ್ಗು ಕೊಚ್ಕೊಂಡು ಮಲಗಿದ್ದೀನಿ. ಎಷ್ಟು ಚಳಿ ಅಂದರೆ ನನ್ನ ಫೋನು ಫುಲ್ಲು ಒಂಥರ ತಣ್ಣಗಾಗೋಗ್ಬಿಟ್ಟೈತೆ, ಐಸ್ ಮುಟ್ದಂಗೆ ಆಗೋಗ್ಬಿಟ್ಟೈತೆ ನನ್ನ ಫೋನು. ಏನಕ್ಕೆ ಇಷ್ಟು ಬೇಗ ಹೇಳ್ತೀನಿ ಅಂದರೆ, ನಾನು ನೈಟು ಬೇಗ ಮಲ್ಕೋತಾ ಇದ್ದೀನಿ. ಅಂದರೆ ನಾನು ಬರ್ತೀನಿ ಒಂದು 7:30-8 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತೀನಿ. ಇದೇ ಆಗ್ತಾಯಿದೆ. ಸೊ ನಿನ್ನೆ ಡ್ಯೂಟಿ ಮುಗಿಸ್ಕೊಂಡು ಪಕ್ಕದೂರು ಇದೆ ಮಲ್ರಾಜಪಟ್ಟಣ ಅಂತ ಹೇಳಿ, ಆ ಅಂಗನವಾಡಿಗೆ ಹೋಗಿ ಅಲ್ಲಿ ಮೇಡಮ್ ಇದ್ದಾರಲ್ಲ, ಸೊ ನನಗೆ ಇನ್ಚಾರ್ಜ್ ಇದ್ದಾರಲ್ಲ ಮುಂಚೆ ಗಂಗೂರಲ್ಲಿ, ಅವ್ರದ್ದು ಬಂದು ಮಲ್ರಾಜಪಟ್ಟಣ, ಅಲ್ಲಿಗೆ ಹೋಗಿ ಅವ್ರ ಹತ್ರ ಬುಕ್ಸ್ ಬರೆಯೋದೆಲ್ಲ ಹೇಳಿಸ್ಕೊಂಡು, ತಕ್ಕ ಮಟ್ಟಿಗೆ 1% ಅಂದ್ಕೊಳ್ಳಿ, ತುಂಬ ಇದೆ ಬರೆಯೋದು, 40 ಬುಕ್ಸ್ ಏನೋ ಇದೆ. ಸೊ ಫುಲ್ಲು ಒಂಥರ ಟೆನ್ಷನ್ ಆಗೋಯಿತು. ಅಲ್ಲಿಂದ 5 ಗಂಟೆಗೆ ಬಂದೆ. ಬಸ್ ಇಲ್ಲ ಗೈಸ್, ಮಲ್ರಾಜಪಟ್ಟಣದಲ್ಲಿ ಬಸ್ ಇಲ್ಲ. ಎಕ್ಸ್ಪ್ರೆಸ್ಸು ಸ್ಟಾಪ್ ಕೊಡೋಲ್ಲ ನಮ್ಮೂರ ಗೇಟಿಂದ ನಾವು ಮನೆ ಹತ್ರಕ್ಕೆ ನೆಡ್ಕೊಂಬರಬೇಕು. 5 ಗಂಟೆ ಬಸ್ ಸ್ಟಾಪಿಗೆ ಬಂದವಳು, 5:37 ತನಕನೂ ವೆಯ್ಟ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಏನೇನೋ ಹೇಳ್ತಾ ಇದ್ಲು. ಲಿಟರ್ಲಿ ನನಗೆ ಅವಳು ಬಂದ್ಬಿಡ್ತು. ಬಸ್ ಸ್ಟಾಪಲ್ಲಿ ಹತ್ತಿದ್ದೀನಿ, ರೋಡಲ್ಲಿ ನಿಂತ್ಕೊಂಡು. ಎಷ್ಟೊಂದು ಜನ ನೀವು ಸ್ಟ್ರಾಂಗ್ ಇದ್ದೀರಾ, ನಿಮಗೆ ವಿಲ್ ಪವರ್ ಜಾಸ್ತಿ ಇದೆ ಅಂದರು. ಯಾರೋ ಒಂದಿಬ್ಬರು ನೀವು ನಮಗೆ ಇನ್ಸ್ಪಿರೇಷನ್ ತಗೋತೀನಿ ಅಂದರು. ಬಟ್ ನನಗೆ ಅನ್ನಿಸ್ತಾ ಇದೆ ನಾನಷ್ಟು ಸ್ಟ್ರಾಂಗ್ ಅಲ್ಲ ಅಂತ ಹೇಳಿ. ಬಿಕಾಸ್ ನಾನು ಮೆಂಟಲಿ ತುಂಬ ವೀಕ್ ಆಗೋಗ್ಬಿಟ್ಟಿದ್ದೀನಿ. ಯಾಕೆಂದರೆ ಮೋಸ್ಟ್ಲಿ ನನ್ನ ಮಗಳು ಇಲ್ವಲ್ಲ ನನ್ನ ಜೊತೆಯಲ್ಲಿ, ಅದಕ್ಕಿರ್ಬೋದು. ಹಾಗೆ ನನ್ನ ಕ್ಯಾಟಗರಿ ನಾನೇನಿದ್ದೆ ಇವಾಗ ಮುಂಚೆ, ಸೊ ಆ ಕ್ಯಾಟಗರಿ ಬಿಟ್ಟು ನಾನು ಬೇರೆ ಥರ ಇರಬೇಕಾಗತ್ತೆ. ನನ್ನ ಲೈಫಲ್ಲಿ ವರ್ಷದಲ್ಲಿ 2 ಸಲ ಸೀರೆ ಹಾಕ್ಕೊಂಡಿದ್ರೆ, ನಾನು ಮದುವೆ ಆದಾಗಿಂದ ಒಂದು 10 ಸಲ ಸೀರೆ ಹಾಕ್ಕೊಂಡಿದ್ದೀನೇನೋ ಅಷ್ಟೇ, 5 ವರ್ಷದಿಂದ. ಬಟ್ ಇವಾಗ ಡೈಲಿ ಸೀರೆ ಹಾಕ್ಕೊಂಡು ಹೋಗಬೇಕು. ಮತ್ತು ನನ್ನ ಮಗಳಿಲ್ಲ, ಹಾಗೆ ನನ್ನ ಕೆಲಸಗಳು, ನನ್ನದೇನು ಜಾಸ್ತಿ ಕೆಲಸಗಳಿರಲ್ಲ, ಬಟ್ ನನ್ನದು ನಾನು ಮಾಡ್ಕೊಬೇಕು. ಸೊ ಎಲ್ಲ ಒಂಥರ ನನಗೆ ಡಿಸ್ಟರ್ಬ್ ಆಗಿರೋದು ಸತ್ಯ. ಬಟ್ ಹಾಗಂತ ಸ್ಟಾಪ್ ಮಾಡ್ತೀನಿ ಅಂತಲ್ಲ, ಸ್ಟಾಪ್ ಮಾಡಲ್ಲ. ಬಿಕಾಸ್ ತುಂಬ ಹಠ ಮಾಡಿ, ತುಂಬ ಬೇಕು ಅಂತ, ತುಂಬ ಕಷ್ಟದಿಂದ ಅಥವಾ ತುಂಬ ಇದು ಮಾಡಿ ನನಗೆ ಜಾಬ್ ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ 2 ಸಲ ತೊಗೊಂಡಿರೋ ಅಂತಹ ಜಾಬು. ಸೊ ಅಷ್ಟು ಸುಲಭವಾಗಂತೂ ಕ್ವಿಟ್ ಮಾಡಲ್ಲ. ಅದೇ ಏನು ಹೇಳ್ತಾ ಇದ್ದೀನಿ, ಮೆಂಟಲಿ ನನಗೆ ವೀಕ್ ಆಗಿದೆಯಲ್ಲ, ಅದಕ್ಕೆ ಆ ಥರ ಅನ್ನಿಸ್ತಾ ಇದೆ. ಸೊ ನನ್ನ ಏನು ಅಂದರೆ, ಅದು ತುಂಬ ಇದೆ ಗೈಸ್ ಹೇಳೋಕ್ಕೆ, ಬಟ್ ನನಗೆ ಹೇಳೋಕ್ಕಾಗ್ತಾಯಿಲ್ಲ. ಬಿಕಾಸ್ ನಾನು ಆವಾಗಲೇ ಹೇಳಿದ್ದೀನಿ, ಪ್ರೊಫೆಷನ್ನು ಮತ್ತು ಪರ್ಸ್ನಲು 2 ಮಿಕ್ಸ್ ಮಾಡಬಾರ್ದು ಅಂತ. ಬಿಕಾಸ್ ನಾನು ಯಾವುದಾದ್ರೂ ಕಂಪ್ನಿದು ಅಥವಾ ಹೊರಗಡೆ ವರ್ಕ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಎಲ್ಲ ಹೇಳ್ಕೊಬೋದಾಗಿತ್ತು ಅಥವಾ ವೀಡಿಯೋದಲ್ಲಿ ತೋರಿಸ್ಬೋದಾಗಿತ್ತು. ಇದು ಗೌರ್ಮೆಂಟ್ ಆಗಿರೋದ್ರಿಂದ, ಸೊ ನಮ್ಮದು ಏನೇನೋ ಇರುತ್ತಲ್ಲ ರೂಲ್ಸ್ ಎಲ್ಲ, ಹಾಗಾಗಿ. ಆ್ಯಂಡ್ ನಂಗೆ ವೀಡಿಯೋ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ. ಅದಕ್ಕೆ ನೋಡಿ, ಈಗಲೇ 6 ಕಲ್ಲಲ್ಲಿ ಹೋಗಿ ಒಂಚೂರು ಮುಖಕ್ಕೆ ನೀರು ಹಾಕ್ಕೊಂಡು ಮುಖ ತೊಳ್ಕೊಬಂದು ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ವೀಡಿಯೋ ಅಪ್ಲೋಡ್ ಮಾಡಲೇಬೇಕಲ್ವ ಅಂತ ಹೇಳಿ. ಆ್ಯಂಡ್ ಇಷ್ಟು ಮೆಸೇಜಸ್ ಬರ್ತಾಯಿದೆ ಅಂದರೆ, ನಿನ್ನೆ ಮೊನ್ನೆ ವೀಡಿಯೋ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಓಡುತ್ತೆ, ಇಷ್ಟೊಂದು ವ್ಯೂಸ್ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಓಡ್ತಾಯಿದೆ, ಅಷ್ಟು ಕಮೆಂಟ್ಸು. ತುಂಬ ಖುಷಿ ಆಗುತ್ತೆ. ನಾನು ಲೈಕ್ ಕೊಡ್ತಾ ಇದ್ದೀನಿ, ರಿಪ್ಲೈ ಕೊಡೋಕ್ಕಾಗ್ತಾಯಿಲ್ಲ, ದಯವಿಟ್ಟು ಕ್ಷಮಿಸಿ ಆಯಿತಾ, ಬೇಜಾರು ಮಾಡ್ಕೊಬೇಡಿ. ಥ್ಯಾಂಕ್ ಯು ಸೋ ಮಚ್. ಕೆಲವೊಬ್ಬರು ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ನ ಹೇಳ್ತಾ ಇದ್ದೀರಾ, ಅಂದರೆ ಎಸ್ ಅಂತ ಹೇಳ್ತಾ ಇದ್ದೀರಾ.
ಎಸ್ ನೀವು ಮಾಡ್ಬೋದು ಅಂತ. ಎಲ್ಲೋ ಒಂದು 2%, ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರೋರಷ್ಟೇ ನೋ ಅಂತ ಹೇಳಕ್ಕೆ ಸಾಧ್ಯ. ಸೊ ಅದು ನನ್ನ ಫ್ರೆಂಡು ಕೂಡ ಕಾಲ್ ಮಾಡಿ ಹೇಳ್ತಾ ಇಲ್ಲ, ನೋಡು ಈ ಥರ ಕಮೆಂಟ್ ಹಾಕಿದ್ದಾರೆ ಅಂತ. ಬಟ್ 90% ಎಸ್, ಬೇಕು ಬೇಕು ಅಂತಲೇ ಇರೋದು. ನನ್ನ ಕಡೆ ನನಗೆ ಗೊತ್ತಿರೋರಾಗಿರ್ಬೋದು, ನನ್ನ ಯೂಟ್ಯೂಬ್ ಕಡೆಯಿಂದ ಆಗಿರ್ಬೋದು. ಒಂಥರ ಎಮೋಷನಲಿ ವೀಕ್ ಆಗಿರೋದಂತೂ ಸತ್ಯ. ಆಮೇಲೆ ತುಂಬ ಜನ ಯಾರೂ ಇಲ್ವಾ ಅಂದರೆ, ಯಾರು ಇಲ್ವಾ ಅನ್ನೋದಕ್ಕಿಂತ ಯಾರು ಇದ್ರೇನು ಯಾರು ಇಲ್ಲದೆ ಹೋದ್ರೇನು ಗೈಸ್, ಎಲ್ಲರೂ ಇರ್ತಾರೆ. ಬಟ್ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ ಆಯಿತಾ. ನಂದೇನಿದೆ, ನಂದು ಲೈಫ್ ಏನಿದೆ, ನನ್ನ ಕೆಲಸ ಏನಿದೆ ಅದು ನನ್ನ ಗಂಡನ ಮನೇಲಿ ಇದ್ಕೊಂಡು ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅವ್ರುಗಳು ಇರ್ತಾರೆ, ಇರೋಂಥವ್ರು ಇರ್ತಾರೆ. ಬಟ್ ಅವ್ರವ್ರ ಕೆಲಸಗಳೇನಿದೆ ಅದು ಅವ್ರವ್ರ ಲೈಫಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಅದನ್ನು ನೀವು ಪದೇ ಪದೇ ಕೇಳಬೇಡಿ. ಬಿಕಾಸ್ ನನ್ನ ಹಳೆ ವೀಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಓಕೆನಾ. ಮತ್ತೆ ಅವರಿಲ್ವಾ ಇವರಿಲ್ವಾ ಅಥವಾ ಅವ್ರು ಮಾತಾಡ್ಸಲ್ವಾ, ಅದರಿಂದ ನಂಗೇನು ಚೇಂಜಸ್ ಆಗಲ್ಲ. ನನ್ನ ಗಂಡ ಇನ್ನು ಏಪ್ರಿಲ್ ಬಂದರೆ, ನೆಕ್ಸ್ಟ್ ಏಪ್ರಿಲ್ ಬಂದರೆ ನನ್ನ ಗಂಡ ಹೋಗಿ ಎರಡು ವರ್ಷ ಆಯಿತು. ನಾನು ಆಯುಧ ಪೂಜೆಯಲ್ಲಿ ಬಂದು ನನ್ನ ಗಂಡನ ಪೂಜೆ ಮಾಡಿಬಿಟ್ಟು ಹೋಗಿದ್ದು. ಸೊ ಅವತ್ತಿನ ಬಂದಿರಲಿಲ್ಲ, ಸೋಮವಾರನೇ ಬಂದಿದ್ದು. ಸೋಮವಾರ ಬಂದು ಡ್ಯೂಟಿ ರಿಪೋರ್ಟ್ ಮಾಡಿ ಹೋಗಿ ಮತ್ತೆ ಮಂಗಳವಾರ ಸೀರೆ ಬಟ್ಟೆ ಎಲ್ಲ ಲಗೇಜ್ ತೊಗೊಂಡು ಬಸ್ಸಿಗೆ ಬಂದಿದ್ದು. ಸೊ ನನಗೆ ಒಂಥರ ಎದೆಗೆ ಕಲ್ಲು ಹಾಕಿಬಿಟ್ಟಿದ್ದೀನಿ ಆಯಿತಾ. ಸೊ ಪಾಪ ಬೇರೆಯವ್ರ ಬಗ್ಗೆ ನೀವು ಕೇಳಬೇಡಿ, ನಾನು ಹೇಳಲ್ಲ. ಆ್ಯಂಡ್ ನಮಗೂ ಅವ್ರಿಗೂ ಏನೂ ಇದಿಲ್ಲ ಆಯಿತಾ. ಸೊ ಅವ್ರ ಪಾಡಿಗೆ ಅವರಿದ್ದಾರೆ, ನನ್ನ ಪಾಡಿಗೆ ನಾನಿದ್ದೀನಿ. ಏನಿತ್ತೋ ಏನಾಗಿದೆಯೋ ಅದು ಆಗೋಗಿದೆ. ಅದನ್ನು ಚೇಂಜಸ್ ಅಂತೂ ಮಾಡೋಕ್ಕಾಗಲ್ಲ, ಹಾಗೆ ಮರ್ತ್ಕೊಳ್ಳೋಕ್ಕೂ ಆಗೋಕ್ಕಾಗೋದಿಲ್ಲ. ಅಥವಾ ಮರ್ತ್ಕೊಂಡು ಮುಂದೆ ಹೋಗ್ತೀವ, ಖಂಡಿತವಾಗ್ಲೂ ಆಗಲ್ಲ. ಯಾಕಂದರೆ ಅಂದಿರೋ ಮಾತುಗಳು ಯಾವುದೂ ಮರೆಯೋಕ್ಕಾಗಲ್ಲ. ಸೊ ನಾನು ಮರೆಯೋಕ್ಕಾಗಲ್ಲ, ಬೇರೆಯವರು ಮರೆಯೋಕ್ಕಾಗಲ್ಲ, ಹಾಗಾಗಿರುತ್ತೆ. ಸೊ ಎರಡು ಕಡೆಯಿಂದನೂ. ಬಟ್ ನಮ್ಮದೇನಿದೆ ನಾವು ನಡೆಸ್ಕೊಂಡು ಹೋಗಬೇಕು ಅಷ್ಟೇ. ನೀವು ದಯವಿಟ್ಟು ಅವರಿಲ್ವಾ ಇವರಿಲ್ವಾ ಅವ್ರು ಮಾತಾಡಲ್ವಾ, ಬೇಡ. ಅವ್ರ ಲೈಫೇ ಬೇರೆ, ನನ್ನ ಲೈಫೇ ಬೇರೆ. ನಾನಿರೋ ರೀತಿಯೇ ಬೇರೆ, ಅವರಿರೋ ರೀತಿಯೇ ಬೇರೆ. ಸುಮ್ಮನೆ ಯಾಕೆ ಡಿಸ್ಟರ್ಬು ಅಲ್ವಾ. ನೀವು ಪದೇ ಪದೇ ಕೇಳಬೇಡಿ. ಬಿಕಾಸ್ ನನಗೆ ಗೊತ್ತು, ಅವರು ಚೆಕ್ ಮಾಡ್ತಾ ಇರ್ತಾರೆ, ಎಲ್ಲನೂ ನೋಡ್ತಾ ಇರ್ತಾರೆ. ನನ್ನ ವೀಡಿಯೋಸ್ನ ಪ್ರತಿಯೊಂದನ್ನು ನೋಡ್ತಾರೆ, ಕಮೆಂಟ್ಸ್ ಚೆಕ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಏನಕ್ಕೆ ಹೇಳ್ತೀರಾ, ನಾನಿದ್ದೀನಿ, ನನ್ನ ಗಂಡನ ಮನೇಲಿದ್ದೀನಿ, ನಾನು ಕೆಲಸ ಮಾಡ್ತಾಯಿದ್ದೀನಿ, ಅದರೊಳಗೆ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಮೆಂಟಲಿ ವೀಕ್ ಆಗಿರೋ ಸತ್ಯ, ಹಾಗಂತ ಹೀಗೆ ಇರ್ತೀನಿ ಅಂತಲ್ಲ. ಗಂಡ ಹೋಗಿರೋ ನೋವನ್ನೇ ತಡ್ಕೊಂಡು ನನ್ನ ಮಗಳನ್ನ ಕಾನ್ವೆಂಟ್ಗೆ ಹಾಕಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬಲ್ಲಿ ಪೇಮೆಂಟ್ ಬರೋ ಥರ ಮಾಡಿಕೊಂಡು ಇವತ್ತು ಗೌರ್ಮೆಂಟ್ ಕೆಲಸ ತಗೊಂಡು ಮಗಳು ಬಿಟ್ಟು ಅಪ್ಪ ಅಮ್ಮನ ಬಿಟ್ಟು ಒಬ್ಬಳೇ ಇಷ್ಟು ದೂರ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ಸ್ಟ್ರಾಂಗಾಗಿ ಇರೋದಕ್ಕೇ ಬಂದಿದ್ದೀನಿ, ಸ್ಟ್ರಾಂಗ್ ಇದ್ದೀನಿ. ಬಟ್ ಏನು ನಾನು ಇಷ್ಟು ದಿನ ಈ ಥರ ಇರಲಿಲ್ಲ. ಸಡನ್ನಾಗಿ ನಂದು ಏನಿದೆ ಲೈಫ್ ಸ್ಟೈಲು ಅದನ್ನು 100% ಚೇಂಜ್ ಮಾಡಿಕೊಂಡು ನಾವು ಹೋಗಬೇಕು ಅಂದಾಗ, ಅಂದರೆ ಅಪ್ಪ ಅಮ್ಮನ ಬಿಟ್ಟು ಚಿಕ್ಕ ಮಗಳನ್ನ ಬಿಟ್ಟು ನಾನು ಒಬ್ಬಳೇ ಇದ್ದಾಗ ಹೌದು ಎಮೋಷ್ನಲಿ ವೀಕ್ ಆಗೇ ಆಗ್ತೀನಿ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ನಾನು ಈ ಥರ ಇದ್ದೀನಿ. ಬಟ್ ಹೀಗೆ ಇರಲ್ಲ, ಇನ್ನು ಫುಲ್ಲು ಸ್ಟ್ರಾಂಗ್ ಆಗ್ತೀನಿ. ಬಿಕಾಸ್ ಈ ಕೆಲಸ ಬೇಕೇ ಬೇಕು ಅಂತ ಹೇಳಿ ನಾನು ತುಂಬ ಭಗವಾನ್ ಹತ್ರ ಪ್ರೇಯರ್ ಮಾಡಿ, ರಾಯರ ಹತ್ರ ಪ್ರೇಯರ್ ಮಾಡಿ, ಆ್ಯಂಡ್ ನಾನು ಇದನ್ನು ಎಲ್ಲೂ ಹೇಳಿಲ್ಲ ಗೈಸ್, ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ನಾನು ಎಷ್ಟು ದಿನ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದರೆ, ವಾಟರ್ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಮತ್ತೆ ಕೇಳಬೇಡಿ ಕಮೆಂಟಲ್ಲಿ, ನನ್ನ ಹಳೇ ವೀಡಿಯೋಸಲ್ಲಿ ಹೋಗಿ ನೋಡಿ, ನನ್ನ ಡೈಲಿ ವ್ಲಾಗ್ಸಲ್ಲಿ ವಾಟರ್ ಮ್ಯಾನಿಫೆಸ್ಟ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಹಂಗೂ ಗೊತ್ತಾಗಲಿಲ್ವಾ, ಯೂಟ್ಯೂಬಲ್ಲಿ ಹೊಡೀರಿ ವಾಟರ್ ಮ್ಯಾನಿಫೆಸ್ಟ್ ಅಂತ ಹೇಳಿ, ಟೆಕ್ನಿಕ್ ಅಂತ ಹೇಳಿ, ನಿಮಗೆ ಎಲ್ಲ ಬಂದ್ಬಿಡುತ್ತೆ ಡೀಟೇಲ್ಸು. ಸೊ ವಾಟರ್ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ನಾನು ಏನು ಪ್ರೇಯರ್ ಮಾಡಿದ್ದೆ, ನಾನು ಎಲ್ಲಿರಬೇಕು, ಹೆಂಗಿರಬೇಕು, ಯಾವ ಕೆಲಸ ತಗೋಬೇಕು ಅಂತ ಪ್ರೇಯರ್ ಮಾಡಿದ್ದೆ, ಹಂಗೇ ಇದ್ದೀನಿ. ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ, ಅರ್ಥ ಮಾಡ್ಕೊಬೇಕು. ನಾನು ಜಾಬ್ ತಗೋಬೇಕು, ನಾನು ಇಲ್ಲಿರಬೇಕು, ನಾನು ಕೆಲಸ ಮಾಡಬೇಕು, ಅರ್ನಿಂಗ್ಸ್ ಮಾಡಬೇಕು, ಯೂಟ್ಯೂಬ್ ಮಾಡಬೇಕು, ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ಅದಾಗಿದೆ. ಸದ್ಯದ ಮಟ್ಟಕ್ಕೆ ಕಷ್ಟ ಆಗ್ತಾಯಿದೆ. ಬಟ್ ನಾನು ಕೆಲಸ ಎಲ್ಲ ಕಲ್ತ್ಕೊಂಡ ಮೇಲೆ ನನಗೆ ನಾರ್ಮಲಾಗಿ ಹೋಗ್ತೀನಿ. ಬಿಕಾಸ್ ನನಗೆ ಗೊತ್ತು ಕಷ್ಟ ಏನು ಅಂತ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ಫೋನ್ ಹಿಡ್ಕೊಂಡು ಮಾತಾಡೋಕ್ಕೆ ಬರ್ದಿರೋ ಹುಡುಗಿ ಇವತ್ತು ಪೇಮೆಂಟ್ ತಗೋತಾ ಇದ್ದಾಳೆ ಅಂತ ಹೇಳಿದ್ರೆ ಸುಲಭ ಅಲ್ಲ. ನನ್ನ ಥರ ತುಂಬ ಜನ ಇದ್ದೀರಾ, ನಿಜವಾಗ್ಲೂ ಸುಲಭದ ಮಾತಲ್ಲ. ಒಂದೊಂದು ಎಡಿಟನ್ನು ಕೂಡ ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಅಂತ ಹೇಳಿದ್ರೆ 12 ಗಂಟೆ ತನಕ ಎಡಿಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ನಾನೇನಾದರೂ ಮಾಡಬೇಕು ಅಂತ ಹೇಳಿ.
ಇವತ್ತೇನೋ ಒಂದು ತಕ್ಕ ಮಟ್ಟಿಗೆ ಗುರ್ತಿಸ್ಕೊಂಡಿದ್ದೀನಿ ಅಂದರೆ ಅಷ್ಟು ಸುಲಭವಾಗಿ ಬಂದಿಲ್ಲ ನಾನು ಯೂಟ್ಯೂಬಲ್ಲಿ. ಸೊ ಹಂಗೆ ಅಂದ್ಕೊಂಡೆ ನಾನು. ಹೌದು, ನಾನು ಯೂಟ್ಯೂಬ್ನೇ ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಅಂದರೆ ಕೆಲಸಗಳು ಹೌದು ಕಷ್ಟ ಇರುತ್ತೆ, ಬಟ್ ಅಸಾಧ್ಯ ಅಲ್ಲ. ಕಲಿಯೋಣ ಅಂತ ಕಲಿತೀನಿ, ಕಲ್ತ್ಕೊತೀನಿ, ಮಾಡ್ತೀನಿ. ಆ್ಯಂಡ್ ಇನ್ನೇನು ಹೇಳಿದ್ರಿ, ಅಪ್ಲಿಕೇಶನ್ ತುಂಬ ಕ್ವಶನ್ಸ್ ಬಂದಿದ್ದೆ. ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸ್ ರೌಂಡ್ ಅಂತ ಹೇಳಿ ಮಾಡ್ತೀನಿ ಆಯಿತಾ. ಇವಾಗ ಸದ್ಯಕ್ಕೆ ಎಲ್ಲನೂ ಹೇಳೋಕ್ಕಾಗಲ್ಲ. ಏನು ಅಪ್ಲಿಕೇಶನ್ ಹೇಗೆ ಹಾಕಿದ್ರಿ, ಜಾಬ್ ಹೇಗೆ ಸಿಗುತ್ತೆ, ಕಾಲ್ ಮಾಡ್ತಾರಪ್ಪ ನಿಮ್ಮ ಊರಲ್ಲಿ ಟೀಚರ್ ಪೋಸ್ಟು ಆಯಾ ಪೋಸ್ಟು ಖಾಲಿ ಇತ್ತು ಅಂತ ಹೇಳಿದ್ರೆ ಕಾಲ್ ಮಾಡ್ತಾರೆ. ಸೈಬರ್ ಸೆಂಟರಲ್ಲಿ ನೀವು ಹೋಗಿ ವಿಚಾರಿಸಿದ್ರೆ ಸೊ ಅವ್ರು ಹೇಳ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿ. PU ಆಗಿರಬೇಕು, ನೀವು ಟೀಚರ್ ಆಗಬೇಕಂದ್ರೆ PU ಆಗಿರಬೇಕು, ಆಯಾ ಕೆಲಸಕ್ಕೆ ಆಗಬೇಕಂದ್ರೆ SLC ಆಗಿರಬೇಕು. ಆ್ಯಂಡ್ ನಂದು ಎಜುಕೇಷನ್ ತುಂಬ ಜನ ಕೇಳ್ತಿದ್ದೀರಾ. ಆ್ಯಂಡ್ ಹಳೆ ವೀಡಿಯೋಸ್ಗಳಲ್ಲೆಲ್ಲ ಹೇಳಿದ್ದೀನಿ, ನಂದು ಎಜುಕೇಷನ್ ಬಂದು BCom ಆಗಿದೆ, ಕಂಪ್ಲೀಟ್ ಆಗಿದೆ ಫಸ್ಟ್ ಕ್ಲಾಸಲ್ಲಿ. ಆ್ಯಂಡ್ ಬೇಸಿಕ್ ಬಂದು ಕಂಪ್ಯೂಟರ್ ಮಾಡಿದ್ದೀನಿ, ಟ್ಯಾಲಿನೂ ಕೂಡ ಮಾಡಿದೆ ಬ್ಯಾಂಗ್ಳೂರಲ್ಲಿ. ಬಟ್ ಅದು ಸರ್ಟಿಫಿಕೇಟ್ ಇಸ್ಕೊಂಡಿಲ್ಲ ನಾನು ಟ್ಯಾಲಿದು. ಬೇಸಿಕ್ದು ಆಗಿದೆ, ಮತ್ತೇನು ಸರ್ಟಿಫಿಕೇಟು ಕೂಡ ಇದೆ. ನಂದು ಟ್ರೈಪೋಡು ಬೀರಲ್ಲಿದೆ ಆಯಿತಾ. ಸೊ ಆ ಟ್ರೈಪೋಡ್ ತರೋಕ್ಕಾಗದೆ ಚಳಿಗೆ ಇಲ್ಲೇ ಕೂತ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಸೈಬರಲ್ಲಿ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ವಾಸಸ್ಥಳ ಆಗಿರ್ಬೋದು, ಟೀಚರ್ಗಾದರೆ PUದು, ಹಾಗೆ ಫೋಟೋಸು, ಮತ್ತು ಇನ್ನೊಂದು ವಾಸಸ್ಥಳ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಹಸ್ಬೆಂಡ್ ಇಲ್ಲ ಅಂತ ಹೇಳಿದ್ರೆ ಡೆತ್ ಸರ್ಟಿಫಿಕೇಟ್, ಇದು ಮೇನ್ ಕೇಳ್ತಾರೆ. ಇದೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು. ಆ್ಯಂಡ್ ಇನ್ನೊಂದು ಏನು ಅಂದರೆ, ಅಂಗನವಾಡಿದು ಏನಿದೆ ಕೆಲಸ, ಆಯಾ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಮೊದಲನೇ ಆದ್ಯತೆ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಬಂದು ವಿಡೋ ಮತ್ತು ಹ್ಯಾಂಡಿಕ್ಯಾಪ್ಡ್ಗಳಿಗೆ, ಅಂದರೆ ಹಸ್ಬೆಂಡ್ ಇಲ್ಲದೆ ಇರೋವಂತಹ ನನಗೆ, ಮತ್ತು ಇನ್ನೊಂದು ಅದೇ ಸ್ವಲ್ಪ ಕೈ ಕಾಲೇನಾದರೂ ಸಮಸ್ಯೆ ಇರುತ್ತವಲ್ಲ ಸಣ್ಣ ಪುಟ್ಟದ್ದು, ಅಂಥವರಿಗೆ ಫಸ್ಟು ನಮಗೆ ಪ್ರಿಫರೆನ್ಸ್ ಇರುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಂದು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಇದೆ ಅಂತ ಅಂದ್ಕೊಳ್ಳಿ, ಅಂದರೆ ಮಾಮೂಲಿ ಜನರಲ್ ಹಸ್ಬೆಂಡ್ ಇರೋರು ಕೂಡ ಹಾಕಿರ್ತಾರಲ್ಲ, ಅವ್ರದ್ದು ಮಾರ್ಕ್ಸು ಜಾಸ್ತಿ ಇರುತ್ತೆ. ನಾನು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು, ಅವ್ರದ್ದು ಜಾಸ್ತಿ ಇರುತ್ತೆ. ಬಟ್ ಜಾಸ್ತಿ ಮೆರಿಟ್ ಮೇಲೆ ತೊಗೋಬೇಕು, ಮಾರ್ಕ್ಸ್ ಕಾರ್ಡ್ ಮೇಲೆ ತೊಗೋಬೇಕು. ಬಟ್ ವಿಡೋ ಅಂತ ನಾವು ಬಂದಾಗ ಅವ್ರದ್ದು 90% ಇರಲಿ, ಫಾರ್ ಎಕ್ಸಾಂಪಲ್ ನಂದು 70% ಇರಲಿ, ಆವಾಗ ಅವ್ರು ಸೆಲೆಕ್ಟ್ ಮಾಡೋದು ವಿಡೋನೇ ಸೆಲೆಕ್ಟ್ ಮಾಡ್ತಾರೆ. ಸೊ ನಾನು ಇವತ್ತು ನೆನೆಸ್ಕೋಬೇಕು ಅಂತ ಹೇಳಿದ್ರೆ, ವರ್ಷಿತಾ, ಸೌಮ್ಯ, ನನ್ನ ಫ್ರೆಂಡು ಕೂಡ ಅಂಗನವಾಡಿ ಟೀಚರ್. ಅವತ್ತು ಅವಳು ನಂಗೆ ಕಾಲ್ ಮಾಡಿ ಹೇಳಿದ್ದು, ಇಲ್ಲ ನಿನಗಾಗುತ್ತೆ ಕೆಲಸ, 100% ನಿನಗೆ ಆಗೋದು, ನೀನು ಹಾಕು ಅಂತ. ಇಲ್ಲ ಕಡೆ ನಾನು ಹಾಕಲ್ಲ ಅಂದೆ. ಬಿಕಾಸ್ ಸಂತು ಅವರು ಹೋಗಿ ಒಂದು 3.5 ತಿಂಗಳೇನೋ ಆಗಿತ್ತು, ಇಲ್ಲೇ ಇದ್ದೆ, ಗಂಗೂರಲ್ಲೇ ಇದ್ದೆ. ಆವಾಗ ನಾನು ಹಾಕಲ್ಲ ಅಂದೆ. ವರ್ಷಿತಾ ಕಾಲ್ ಮಾಡಿದ್ಲು. ವರ್ಷಿತಾ ಫ್ರೆಂಡು ನೂತನಣ್ಣ ಅಂತ ಹೇಳಿ, ಅವರು ಕೂಡ ಗ್ರಾಮ ಒಂದು ಇಟ್ಕೊಂಡಿದ್ದಾರೆ ಅಣ್ಣ. ಆ ಅಣ್ಣ ಹೇಳಿದ್ರಂತೆ ನನಗೂ ಗೊತ್ತಿತ್ತು ನೂತನಣ್ಣ, ಅದು ನನ್ನ ಬಾರ್ಡಲ್ಲಿ ಈ ಥರ ಎಲ್ಲ ಆಗಿದೆ, ಸ್ವಂತವರೆಲ್ಲ ಡೆತ್ ಆದರು, ಒಂದು ಚಿಕ್ಕ ಮಗು ಇದೆ ಅಂತೆಲ್ಲ ಅಣ್ಣಂಗೆ ಗೊತ್ತಿತ್ತು. ಅವರು ಸೈಬರ್ ಇಟ್ಟಿದ್ದಾರಲ್ಲ, ಸುಷ್ಮುಂಗೆ ಆಗುತ್ತೆ ಕೆಲಸ, ಸುಷ್ಮುಂಗೆ ಹಾಕಕ್ಕೆ ಹೇಳು ಅಂತೇಳಿ ವರ್ಷಿತಾಗೆ ಹೇಳಿದರು. ವರ್ಷಿತಾ ನನಗೆ ಹೇಳಿದ್ಲು, ಸೊ ನೋಡಿ ಈ ಥರ ಹೇಳ್ತಿದ್ದಾರೆ ಹಾಕು ಅಂತ. ಇಲ್ಲ ಅಂತ ಹೇಳಿ ನಾನು ಗಿವ್ ಅಪ್ ಮಾಡಿದ್ದೆ. ಬಟ್ ಅವ್ರು 3 ಜನ ನನಗೆ, ಅಂದರೆ ಫಸ್ಟು ಹೇಳಿದ್ದು ಅವ್ರು 3 ಜನ, ವರ್ಷಿತಾ, ನೂತನಣ್ಣ, ಸೌಮ್ಯ, 3 ಜನ ಹೇಳಿ ನನಗೆ ಅಪ್ಲಿಕೇಶನ್ ಹಾಕ್ಸಿದ್ದು. ಸೊ ಅವ್ರ ಕಡೆಯಿಂದನೇ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಸೊ ಇವತ್ತು ನನಗೆ ಕೆಲಸ ಆಗಿದೆ, ನಾನು ಅವ್ರನ್ನ ಇವತ್ತು ನೆನೆಸ್ಕೋಬೇಕು. ಅವ್ರು ಅವತ್ತೆಲ್ಲೋ ನನಗೆ ಮೋಟಿವೇಶನ್ ಕೊಟ್ಟು, ನಿನ್ನ ಕೈಲಿ ಆಗುತ್ತೆ, ನೀನು ಅಪ್ಲಿಕೇಶನ್ ಹಾಕು, ನಿನಗೆ 100% ಕೆಲಸ ಆಗೋದು ಅಂತವ್ರೆ ಹೇಳಿದರು. ಆ್ಯಂಡ್ ನಾನು ಕೂಡ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದಾಗ ಹೌದು, ವಿಡೋಗಳಿಗೇ ಫಸ್ಟ್ ಪ್ರಿಫರೆನ್ಸ್ ಅಂತ ಇದ್ದಿದ್ದು. ಇವತ್ತು ಅವ್ರನ್ನ ನೆನೆಸ್ಕೊಬೇಕು. ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಕಷ್ಟದಲ್ಲಿರೋರು ನೆನೆಸ್ಕೋಬೇಕಂತೆ ಗೈಸ್, ಸುಖದಲ್ಲಿ ಇದ್ದಾಗ ಬರೋರ್ಗಿಂತ ನಂದು ಏನಿದೆ, ನನ್ನ ಲೈಫಲ್ಲಿ ತುಂಬ ಕಷ್ಟದ ದಿನಗಳು, ನನ್ನ ಗಂಡ ಹೋದ್ಮೇಲೆ ಅವ್ರನ್ನ ನೆನೆಸ್ಕೊಬೇಕು. ತುಂಬ ಅಂದರೆ ನನ್ನ ಫ್ರೆಂಡ್ಗಳು ಈಗ ನಿನ್ನೆಲೂ ಎಲ್ಲ ಕಾಲ್ ಮಾಡಿದ್ರು, ಮೆಸೇಜ್ ಮಾಡ್ತಾರೆ ಊಟ ಮಾಡ್ದಾ ಅಂತ. ತುಂಬ ಖುಷಿಯಾಗುತ್ತೆ, ಅಯ್ಯೋ ನಂಗೆ ಅವ್ರಾರು ಇದ್ದಾರಲ್ಲ ಕೇಳೋಕ್ಕೆ ಊಟ ಮಾಡ್ದಾ ಅಂತ. ಅಲ್ಲಿ ಮಲ್ರಾಜಪಟ್ಟಣ ಅಂಗನವಾಡೀಲಿ 4:15 ರತ್ನ ಮೇಡಮ್ ಊಟ ಕೊಟ್ಟಿದ್ರು, ಅನ್ನ ಸಾಂಬಾರು. 4:15 ಊಟ ಮಾಡ್ಕೊಬಂದು ನಾನಿಲ್ಲಿ ಮನೆಗೆ ಬಂದಾಗ 6:15. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಅರ್ಧ ಗಂಟೆ ಲಕ್ಷ್ಮೀ ಸಿಸ್ಟರ್ ಕಾಲ್ ಮಾಡಿದ್ರು, ನಮ್ಮಮ್ಮ ಕಾಲ್ ಮಾಡಿದ್ದು, ನನ್ನ ತಂಗಿ ಕಾಲ್ ಮಾಡಿದ್ಲು, ಹಾಗೆ ನಮ್ಮ ಗುರುಗಳು ಕಾಲ್ ಮಾಡಿದರು.
ಚಂದನೂ ಮಾಡಿದ್ದಾಳೆ. ಚಂದನ ಕಾಲ್ ಪಿಕ್ ಮಾಡೋಕ್ಕೆ ಇಷ್ಟು ಚಂದನ ಜೊತೆ ಒಂದು ಅರ್ಧ ಗಂಟೆ ಮಾತಾಡಿ 7-7:30ಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಊಟನೂ ಇಲ್ಲ ಏನೂ ಇಲ್ಲ ರಾತ್ರಿನೂ ಕೂಡ. ಹಂಗೆ ನನ್ಗೆ ಮೆಸೇಜ್ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ ನನ್ನ ಸಬ್ಸ್ಕ್ರೈಬರ್ಸು, ಸುಷ್ಮಾ ಊಟ ಮಾಡ್ಬಿಟ್ಟು ಮಲ್ಕೊ ಅಂತ. ಈಗ 5:30ಗೆ ಎದ್ದು ಒಂದು 5-6 ಮೆಸೇಜ್ ಬಂದಿದ್ದು ನನ್ನ ಸಬ್ಸ್ಕ್ರೈಬರ್ಸ್ದು. ಎಲ್ರಿಗೂ ರಿಪ್ಲೈ ಕೊಟ್ಟೆ. ನೈಟ್ ಎಲ್ಲ ಮಾಡಿದ್ದಾರೆ, ಊಟ ಮಾಡಿಬಿಟ್ಟು ಮಲ್ಕೋ, ಹಾಗೆ ಮಲ್ಕೋಬೇಡ ಅಂತ. ತುಂಬ ಖುಷಿ ಆಗುತ್ತೆ. ನನ್ನೂ ಯಾರೋ ಕೇರ್ ಮಾಡ್ತಾರೆ ಅಂತ. ನಮ್ಮಮ್ಮ ಡೈಲಿ ಕಾಲ್ ಮಾಡುತ್ತೆ, ತಿಂಡಿ ತಿಂದ, ಊಟ ಮಾಡ್ದ, ಏನಾದರೂ ಮಾಡ್ಕೊಬಿಡ್ತೀಯ ನೀನು, ತಿಂಡಿ ಊಟ ಮಾಡ್ತಾನೆ ಅಂತ. ಇನ್ನೇ ಲಿಟ್ರಲಿ ನಾನು ಎಷ್ಟು ಸ್ಟ್ರಾಂಗ್ ಅಂದ್ಕೊಂಡ್ರು ಕೆಲವೊಂದು ವಿಚಾರದಲ್ಲಿ ನಾವು ವೀಕೇ ಆಗಿಬಿಡ್ತೀವಿ. ನಾನು ಮಲ್ರಾಜಪಟ್ಟಣ ರೋಡಲ್ಲಿ ನಿಂತ್ಕೊಂಡು ಹತ್ಬಿಟ್ಟೆ. ಇದೆಲ್ಲ ಬೇಕಾ ನನಗೆ? ಗಡ್ಡ ಇಲ್ಲ, ಮಗು ಅಲ್ಲಿದ್ದಾಳೆ ಅಂದರೆ ನನಗೆ ಯಾರೂ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಬೈಕ್ನ ನಿಲ್ಲಿಸಿ ಹೋಗ್ತೀನಿ ಅಂತ ಹೇಳಿದ್ರೆ ನನಗೆ ಯಾರೂ ಗೊತ್ತಿಲ್ಲ. ಒಂದು ಕ್ಷಣ ನನಗೆ ಅಣ್ಣ ಒಂದು ಕ್ಷಣ ನನಗೆ ಅವನು ಹೇಳ್ಕೊಳ್ದೆ ಏನೂ ಮಾಡಿದೆ, ಅವನು ಮೋಸ ಮಾಡಿಕೊಂಡು ನಮಗೂ ನನ್ನ ಮಗಳಿಗೂ ದೊಡ್ಡ ಮೋಸ ಮಾಡೋದ. ಇವತ್ತು ನನಗೆ ಅಷ್ಟು ಯಾರಿಗೆ ಹೇಳ್ಕೊಳ್ಳಿ? ರೋಡಲ್ಲಿ ಮಲ್ರಾಜಪಟ್ಟಣ ರೋಡಲ್ಲಿ ಹತ್ಬಿಟ್ಟಿದ್ದೀನಿ, ಬಸ್ ಸ್ಟಾಪಲ್ಲಿ. ಅಪ್ಪ ದೇವ್ರೇ ಅಂದ್ಬಿಟ್ಟು. ಅದು ಅಲ್ಲದೆ ನನ್ನ ಮಗಳಿಗೆ ನಮ್ಮಮ್ಮ ಹೇಳ್ತಿತ್ತಂತೆ ಏನಂತ, ಅಳಬಾರ್ದು ಕಣವ, ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ, ಎಲ್ಲನೂ ತಂದು ಕೊಡ್ತಾ ಇಲ್ವಾ, ಯಾಕೆ ಅಳ್ತೀಯ? ಅಳಬಾರ್ದು, ಅಮ್ಮ ಕೆಲ್ಸಕ್ಕೆ ಹೋಗೋಳಲ್ವ, ಬರ್ತಾಳೆ ರಜಾ ಕೊಟ್ಟಾಗ ಅಂತ. ಆಮೇಲಿಂದ ಅಮ್ಮ ಅಂತಂತೆ, ಅಮ್ಮಂಗೆ ಹುಷಾರಿಲ್ಲ, ತಲೆನೋವು, ಕೆಲಸ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಕೆಲ್ಸಕ್ಕೆ ಹೋಗ್ತಾಳೆ, ಲೇಟಾಗಿ ಬರ್ತಾಳೆ, ಗಂಜಿ ಕುಡಿತಾವಳಂತೆ ಅಂತ. ಅಂದರೆ ನಾನು ಜೀನಿ ಕುಡಿತೀನಲ್ಲ ಸಣ್ಣ ಆಗಬೇಕು ಅಂತ ಹೇಳಿ, ಅಮ್ಮಂಗೆ ಗೊತ್ತಿಲ್ವಲ್ಲ, ಅದು ಗಂಜಿ ಕುಡಿತಾವಳಂತೆ ಅಂತ ಹೇಳೈತೆ. ಅದನ್ನು ನನ್ನ ಮಗಳು ಹೋಗೋಳೆ, ಬೆಳಗ್ಗೆ ಸಲ ಕಾನ್ವೆಂಟ್ಗೆ ಹೋಗೋಳೆ, ನೈಟು ಬಂದವಳೆ. ನೈಟ್ ಬಂದು ಏನು ಹೇಳ್ತಾಳಂತೆ ಗೊತ್ತಾ ನನ್ನ ಮಗಳು? ಮತ್ತು ನಮ್ಮ ಅಮ್ಮನ ತಕ್ಕೆ ನನ್ನ ಕಳಿಸಿ, ನಾನು ನಮ್ಮ ಅಮ್ಮನ ತಕ್ಕೊಯ್ತೀನಿ ಅಂತ. ಯಾಕವ್ವ ಬರ್ತಾಳೆ ಸುಮ್ಮನೆ ಅಂದರೆ, ಬೇಡ, ನಾನು ನಮ್ಮ ಅಮ್ಮನ ಹತ್ರನೇ ಗಂಜಿ ಕುಡ್ಕೊಂಡಿರ್ತೀನಿ, ನಮ್ಮ ಅಮ್ಮನ ಜೊತೆಲೇ ಇರ್ತೀನಿ, ನಾನು ಇಲ್ಲಿ ಇರಲ್ಲ, ನಮ್ಮ ಅಮ್ಮನ ತಕ್ಕೊಯ್ತೀನಿ, ನನಗೆ ಕಳಿಸಿ, ನಾನು ಗಂಜಿ ಕುಡ್ಕೊಂಡು ನಮ್ಮ ಅಮ್ಮನ ಜೊತೆಲೇ ಇರ್ತೀನಿ ಅಂದ್ಲಂತೆ. ನಮ್ಮಮ್ಮ ಫೋನ್ ಮಾಡಿತ್ತು, ಹಂಗೆ ಅಂತ ಇತ್ತು. ನಾನು ನಿಜವಾಗ್ಲೂ ಕಣ್ಣೀರು ನನಗೆ ಎಲ್ಲಿದ್ದೋ ಅಂದರೆ, ಹೇಳ್ಕೊತೀವಲ್ವ ನಮಗೆ ನಾವು ಸ್ಟ್ರಾಂಗು ಅಂತ, ಬಟ್ ಕೆಲವೊಂದು ವಿಚಾರಗಳಲ್ಲಿ ನಾವು ಸ್ಟ್ರಾಂಗ್ ಆಗಿರಲ್ಲ. ನಮ್ಮಮ್ಮ ಅಂತೂ ನೋಡು, ಅಪ್ಪಾಜಿಗಂತ ಇದು, ನಾವು ಎಷ್ಟೇ ಚೆನ್ನಾಗಿ ಸಾಕೊಂಡ್ರು, ಏನೇ ಸಾಕೊಂಡ್ರು ಅವಳು ಅವ್ರ ಅಮ್ಮನ ಬಿಟ್ಬಿಡ್ತಾಳ. ನೋಡು, ಗಂಜಿ ಕುಡ್ಕೊಂಡು ನಮ್ಮ ಅಮ್ಮನ ಜೊತೆಲೇ ಇರ್ತೀನಿ ಅಂತ ಹೇಳಲ್ಲ, 4 ವರ್ಷದ ಹೆಣ್ಮಗಳು ಅವಳು ಅಂತ. ನನಗೆ ಅಳುನೇ ಬಂದ್ಬಿಡ್ತು. ನನಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು. ಅಮ್ಮಂಗೆ ಅಳ್ತಾ ಇದ್ದೀನಿ ಅಂದರೆ ನಮ್ಮಮ್ಮ ಇದಾಗ್ಬಿಡುತ್ತೆ. ಸರಿ ಕಣಮ್ಮ, ಮಾಡ್ತೀನಿ ಕಣಮ್ಮ, ಇಲ್ಲ ಅಂಗನವಾಡಿ ಹತ್ರ ಬಂದೆ ಕಣಮ್ಮ ಅಂದ್ಬಿಟ್ಟು ಕಟ್ಟೆ ಮಾಡಿದೆ. ನನ್ನ ಮಗಳು ನೋಡಿ, 4 ವರ್ಷದ ಮಗಳು ಹಂಗೆ ಅಂತಾಳೆ ಅಂದರೆ ಆ ಮಗುಗೆ ಎಷ್ಟು ಬುದ್ಧಿ ಇರಬೇಕು. ಆ ಥರ ಎಲ್ಲ ನನಗೆ ಒಂಥರ ಫೀಲ್ ಆಗೋಗ್ಬಿಡ್ತು. ನನ್ನ ಮಗಳು ಹಂಗೆ ಅಂತಾಳೆ, ನಾನಿಲ್ಲಿ ರೋಡೆಲ್ಲ ಕಾಯಬೇಕು, ಯಾರು ಆ ಜನ ಗೊತ್ತಿಲ್ಲ ಅಥವಾ ಹೆಲ್ಪ್ ಮಾಡೋರು ಯಾರೂ ಇಲ್ಲ ಅನ್ನೋದೆಲ್ಲ ಒಂದು ಕ್ಷಣ ನನಗೆ ಫುಲ್ಲು ಒಂಥರ ಎಷ್ಟು ಟೆನ್ಷನ್ ಆಗೋಗ್ಬಿಟ್ಟಿದೆ ಅಂದರೆ ಅಷ್ಟು ಬೇಜಾರಾಗೋಯ್ತು. ನಾವು ತೋರಿಸ್ಕೋಬೋದೇನೋ ಐ ಆಮ್ ಸ್ಟ್ರಾಂಗ್ ಅಂತ, ಬಟ್ ಕೆಲವೊಂದು ವಿಚಾರದಲ್ಲಿ ನಾನು ವೀಕೇ ಇರ್ತೀನಿ. ಬಟ್ ಇಲ್ಲಿ ತನಕ ಬಂದಿದ್ದೀನಿ ಹಠ ಮಾಡಿಕೊಂಡು ಅಂತ ಹೇಳಿದ್ರೆ, ಸ್ಟ್ರಾಂಗ್ ಇರೋದಕ್ಕೇ ಇಲ್ಲಿ ತನಕ ಬಂದಿದ್ದೀನಿ. ಬಟ್ ಎಲ್ಲ ವಿಚಾರದಲ್ಲೂ ಈಗ ಎಮೋಷ್ನಲಿ ಆದಾಗ ಸ್ಟ್ರಾಂಗ್ ಅಂತ ಹೇಳ್ಕೊಳಕ್ಕಾಗೋದಿಲ್ಲ. ಅವಳು ಬಂದೇ ಬರುತ್ತೆ, ಕಣ್ಣೀರಲ್ಲಿ ಅಂತಿದ್ದೀನಿ, ಕಣ್ಣಲ್ಲಿ ಕಣ್ಣೀರು ಬಂದೇ ಬರುತ್ತೆ. ಬಟ್ ಇಷ್ಟು ದಿನ ನಕ್ಕೊಂಡು ಮಾತಾಡ್ತಾ ಇದ್ದೆ, ಇವತ್ತು ಬೆಳಗ್ಗೆಲ್ಲೇ ಹತ್ಬಿಟ್ಟೆ. ಸಾರಿ, ಯಾರು ಬೇಜಾರು ಮಾಡ್ಕೊಬೇಡಿ. ಇನ್ನೇನಿಲ್ಲ ಗೈಸ್, ಅದೇ ನಿಮ್ಮ ಊರಲ್ಲಿ ಕಾಲ್ ಆಗಿದ್ರೆ ಹೋಗಿ ಸೈಬರ್ ಸೆಂಟರ್ ವಿಚಾರಿಸಿ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಪ್ಲಿಕೇಶನ್ ಹಾಕಿ ಟ್ರೈ ಮಾಡಿ. ಸೊ ನಮಗೆ ಗೌರ್ಮೆಂಟ್ ಅನ್ನೋದು ತಿನ್ನಬೇಕು, ಗೌರ್ಮೆಂಟ್ ಸ್ಯಾಲ್ರಿ ತೊಗೋಬೇಕು ಅಂತ ಹಣೆ ಬರೆದಿದ್ರೆ ಖಂಡಿತವಾಗ್ಲೂ ಕೆಲಸಗಳಾಗೇ ಆಗುತ್ತೆ. ನಾನು ಅದೇ ಏನಿದೆ 10 to 4 ನಾನು ವೀಡಿಯೋಸ್ ಮಾಡಲ್ಲ, ಅಲ್ಲಿಂದ ಬಂದು ಮಾಡೋಣ ಅನ್ಕೋತೀನಿ. ನನಗೆ ಮೂಡ್ ಅಪ್ಸೆಟ್ ಆಗೋಗ್ಬಿಟ್ಟಿರುತ್ತೆ, ಸುಮ್ಮನೆ ರೂಮಿಗೆ ಬಂದು ಮಲ್ಕೊಬಿಡ್ತೀನಿ. ಇದೇ ಆಗ್ತಾಯಿದೆ 4-5 ದಿನದಿಂದ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಇನ್ನೇನು ಹೇಳೋದು, ಅದೇ ಜಾಬ್ ಹೀಗೆ ಸಿಗೋದು, ಜಾಬ್ ಅಪ್ಲಿಕೇಶನ್ ಹಾಕಿ ಜಾಬ್ ತೊಗೊಳ್ಳಿ. ಬಟ್ ಪ್ರೋಸೆಸ್ ಸ್ವಲ್ಪ ಲೇಟ್ ಆಗ್ಬೋದು, ಅದೆಲ್ಲ ಸೆಲೆಕ್ಷನ್ ಆಗಿ ಎಲ್ಲ ಬರೋಕ್ಕೆ. ನಾನು ಹಾಕೇನೆ 1.25 ವರ್ಷ ಆಗಿತ್ತು. ತುಂಬ ಜನ ಕೇಳ್ತಿದ್ರಲ್ವ, ಜಾಬ್ಗೆ ಹೋಗ್ತೀರಾ ಹೋಗಲ್ವಾ, ಹೋಗಿ ಅಂತ. ಸೊ ಹೇಳ್ತಿದ್ನಲ್ಲ,
ಗುಡ್ ನ್ಯೂಸ್ ಇದೆ ಸದ್ಯದಲ್ಲೇ ನನ್ನ ಕೈಗೆ ಬಂದ ತಕ್ಷಣ ಹೇಳ್ತೀನಿ ಅಂತ ನನ್ನ ಕೈಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬರಲಿ ಅಂತಲೇ ಕಾಯ್ತಾ ಇದ್ದಿದ್ದು. ಅದು ಬಂತು, ನಿಮಗೆ ಹೇಳಿದ್ದೀನಿ. ತ್ರಿಬಲ್ ಧಮಾಕದಲ್ಲಿ 2 ಗುಡ್ ನ್ಯೂಸ್ ಹೇಳಿದ್ದೀನಿ. ನನ್ನ ತಂಗಿ ಮದುವೆ ಒಂದು, ನಂದು ಗೌರ್ಮೆಂಟ್ ಕೆಲಸದೊಂದು 2 ಆಯಿತು. ಇನ್ನೊಂದಿದೆ, ಅದೂ ಮುಂದಿನ ದಿನಗಳಲ್ಲಿ ಏನದು ಗುಡ್ ನ್ಯೂಸ್ ಅಂತ ಹೇಳ್ತೀನಿ. ಇಷ್ಟೇ, ಇದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟಾಟಾ ಬಾಯ್.